الله الرحمن الرحيم. الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا. من يهد الله فلا مضل له ومن يضلل فلا هادي له. ونشهد أن لا إله إلا الله وحده لا شريك له ونشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون. أعوذ بالله من الشيطان الرجيم. بسم الله الرحمن الرحيم. والعصر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر. صدق الله مولانا العلي العظيم وصدق وبلغ رسوله النبي الكريم ونحن على ما قال ربنا من الشاهدين والحمد لله رب العالمين. قال رسول الله صلى الله عليه وسلم لما سئل عن أولياء الله تعالى فقال الذين إذا رؤوا ذكر الله. صدق رسول الله. بارا شكر ونذرادا ಸಯ್ಯದ್ ಫಖರುದ್ದೀನ್ ಹದ್ದಾದ್ ತಂಗಳ್, ವೇದಿಕೆ ಮೇಲಿರುವ ಹಿರಿಯರು, ಉಲಮಾಗಳು, ಮುತಾಅಲ್ಲಿಮರು, ಪರಿಸರದ ವಾಸಿಗಳು, ಸಹೋದರ ಸಹೋದರಿಯರು, ಮಂಜ ದರ್ಗಾ ಶರೀಫ್ನಲ್ಲಿರುವ ವಾರ್ಷಿಕ ಉರೂಸ್ನ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಬಹಳಷ್ಟು ನಸೀಹತ್ತುಗಳನ್ನು ನಮ್ಮ ನಾಯಕರು ಸಯ್ಯಿದ್ಗಳು ನೀಡಿದ್ದಾರೆ. ಇನ್ನೊಂದು ಸುದೀರ್ಘವಾದ ಭಾಷಣ ಬರಲಿರುವ ಕಾರಣ ನನ್ನದೊಂದು ಹ್ರಸ್ವವಾದ ಕೆಲವೊಂದು ಸಂದೇಶಗಳು ಮಾತ್ರ. ನೋಟಿಸ್ನಲ್ಲೇ ಕನ್ನಡ ಪ್ರಭಾಷಣ ಅಂತ ಹಾಕಿದ ಕಾರಣ ನಾನು ಕನ್ನಡದಲ್ಲೇ ಮಾತನಾಡಲಿಕ್ಕೆ ಸ್ವಲ್ಪ ಬಾಧ್ಯಸ್ಥನಾಗಿದ್ದೇನೆ. ಈ ಪವಿತ್ರವಾದ ಜಾಗದಲ್ಲಿ ಇತಿಹಾಸ ಪ್ರಸಿದ್ಧವಾದ ಮಹಾತ್ಮರು ಅಂತಿಮ ಶಾಂತಿಯನ್ನು ಪಡೀತಾ ಇದ್ದಾರೆ. ಹಲವಾರು ವರ್ಷಗಳ ಹಿಂದೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲಕ್ಕೂ ಹಿಂದೆ ಸಾವಿರಾರು ಮಂದಿ ಮಹನೀಯರು, ಸಂತರು ಧರ್ಮ ಪ್ರಚಾರಕ್ಕಾಗಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆದಾಡಿ ಓಡಾಡಿ ಬೇರೆ ಬೇರೆ ಪ್ರದೇಶಗಳಿಗೆ ತಲುಪಿದ್ದಾರೆ. ಆ ಕಾಲಘಟ್ಟದಲ್ಲಿ ಭೌತಿಕವಾದ ಯಾವುದೇ ಸೌಕರ್ಯಗಳಿರಲಿಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಕಾಡು ದಾರಿಯಲ್ಲಿ ನಡೆದುಕೊಂಡು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಜನರನ್ನು ಹುಡುಕಿ ಅವರಿಗೆ ಸನ್ಮಾರ್ಗದ ಪ್ರಕಾಶವನ್ನು ನೀಡಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡುವ ಕೆಲಸದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರು ಬೇರೆ ಬೇರೆ ಭಾಷೆಯವರಾಗಿರಬಹುದು. ಮಾಲಿಕ್ ದಿನಾರ್ ರಲಿಯಲ್ಲಾಹು ಅನ್ಹು ಮತ್ತು ಸಂಗಡಿಗರು ಕೇರಳಕ್ಕೆ ಬಂದಾಗ ಅವರಿಗೆ ಅರಬ್ಬಿ ಅಲ್ಲದೆ ಬೇರೆ ಯಾವ ಭಾಷೆಯೂ ಬರ್ತಾ ಇರಲಿಲ್ಲ. ಕೊಡುಂಗಲ್ಲೂರಿನವರಾದ ಮಲಯಾಳಂ ಮಾತನಾಡುವವರು, ಅರಬ್ ದೇಶದಿಂದ ಬಂದ ಅರಬಿಗಳು, ಭಾಷೆಯ ಅಂತರ ಅಲ್ಲಿತ್ತು. ಅವರಿಂದ ಕಮ್ಯುನಿಕೇಶನ್ ಸಾಧ್ಯವಾಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಧರ್ಮದ ಪ್ರಚಾರಗಳಲ್ಲಿ ತೊಡಗಿದ್ರು ಅಂದ್ರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಪ್ರಶ್ನೆಯನ್ನೇ ಕೇಳಲಾಯಿತು, ಅನ್ ಔಲಿಯಾ ಇಲ್ಲ, ಅಲ್ಲಾಹನ ಔಲಿಯಾಗಳ ಬಗ್ಗೆ. ಅಲ್ಲಾಹನ ಔಲಿಯಾಗಳೆಂದರೆ ಯಾರು, ಅವರ ವಿಶೇಷತೆಗಳೇನು, ಅವರ ಮಹತ್ವ ಏನು, ಸ್ವಭಾವ ಗುಣಗಳೇನು ಅಂತ ಕೇಳಿದಾಗ ಅವರಲ್ಲಿ ಹೇಳಲಾಯಿತು, ಇದಾ ರುಊ ದುಕಿರಲ್ಲಾಹ್. ನಮ್ಮ ಅಬ್ಬುವಾಜಿ, ನಮ್ಮ ಅಬ್ಬುವಾಜರ್, ಬನ್ನಿ ನಮ್ಮ ತಲಪಾಡಿ ಏರಿಯಾದಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತಿನ ಸಕ್ರಿಯ ನಾಯಕರು, SYS ಮುಸ್ಲಿಂ ಜಮಾಅತಿನ ಎಲ್ಲ ಸಂಘಟನೆಗಳಲ್ಲೂ ಕೂಡ ಮುಂಚೂಣಿ ನಾಯಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. PH ಅಬೂಬಕರ್ ಹಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ.
ಇದಾರು ದುಃಖಿರಲ್ಲಾಹ್, ಅವರನ್ನ ನೋಡಿದರೆ ಅಲ್ಲಾಹನ ನೆನಪು ಬರುತ್ತದೆ. ಔಲಿಯಾಗಳಿಗೆ ಯಾವ ರೀತಿಯಲ್ಲಿ ಧರ್ಮ ಪ್ರಚಾರವನ್ನು ಮಾಡಲು ಸಾಧ್ಯವಾಯಿತು ಅಂದರೆ ಅವರಿಗೆ ನಾಲಗೆಯ ಭಾಷೆ ಬೇಕಾಗಿಲ್ಲ. ಒಂದು ಕಡೆಯಲ್ಲಿ ಒಬ್ಬ ವಲಿ ಬಂದು ಕೂತುಕೊಂಡು ಪರಿಸರದಲ್ಲಿರುವ ಜನರವರನ್ನು ಸಂದರ್ಶನ ಮಾಡಿಗೆ ಬಂದರೆ ಅವರನ್ನು ನೋಡುವಾಗ ಅಲ್ಲಾಹನನ್ನು ನೆನಪಾಗ್ತಾ ಇತ್ತು. ಅವರ ಮುಖ ನೋಡಿದರೆ ಸಾಕು, ಆ ಮುಖ ನೋಡಿದರೆ ಅಲ್ಲಾಹನ ನೆನಪಾಗ್ತಾ ಇತ್ತು. ಔಲಿಯಾಗಳ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವ ಅತ್ಯಂತ ಶ್ರೇಷ್ಠವಾದ ವಿವರಣೆ ಇದು. ಇಲ್ಲೆಲ್ಲ ಬಂದ ಔಲಿಯಾಗಳ ಚರಿತ್ರೆಯನ್ನು ನೋಡುವಾಗ ಒಂದು ವೇಳೆ 1000 ವರ್ಷಕ್ಕಿಂತಲೂ ಅಧಿಕ ಕಾಲಗಳ ಹಿಂದೆ ಬಂದಂತಹ ಔಲಿಯಾಗಳು. ನೀವು ಯೋಚನೆ ಮಾಡಿ ನೋಡಿ, 1000 ವರ್ಷಗಳ ಹಿಂದೆ ಈ ಪ್ರದೇಶ ಹೇಗಿದ್ದಿರಬಹುದು? ಈ ದೇಶಕ್ಕೆ ಹೆಸರು ಕೂಡ ಅವತ್ತು ಬಂದಿರಲಿಕ್ಕಿಲ್ಲ, ರಸ್ತೆಗಳಿಲ್ಲ, ಸರ್ಕಾರಗಳಿಲ್ಲ. ಆ ಕಾಲಘಟ್ಟಗಳಲ್ಲಿ ಯಾರು ಈ ಊರಿನ ನೇವಿಗೇಷನ್ ಅವರಿಗೆ ತೋರಿಸಿಕೊಟ್ರು? ಅವರು ಯಾಕೆ ಊರಿಗೆ ಬಂದರು? ಪವಿತ್ರವಾದ ದೀನಿನ ಪ್ರಚಾರಕ್ಕಾಗಿ ಬಂದು ಆ ಪ್ರಚಾರ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಜನರಿಗೆ ಸನ್ಮಾರ್ಗವನ್ನು ತೋರಿಸಿ ಅವರು ಧನ್ಯರಾದರು. ಮಕ್ಕಾದಿಂದ ಮದೀನಾದಿಂದ ಸ್ವಹಾಬಿಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದಾರೆ. ಅವರಿಗೆ ಗೊತ್ತಿದೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಜಾಗ ಮಕ್ಕ ಮದೀನಾ ಅಂತ. ಅವರಿಗೆ ಬೇರೆ ಯಾವುದೇ ಪುರಾವೆಗಳು ಬೇಕಿಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಒಂದು ಜಾಗ ಬೇರಿಲ್ಲ. ಅವರು ಮಕ್ಕ ಮದೀನವನ್ನು ಬಿಟ್ಟು ಅದಕ್ಕಿಂತಲೂ ಉತ್ತಮವಾದ ಒಂದು ಜಾಗವನ್ನು ಹುಡುಕಿಕೊಂಡು ಹೋದದಲ್ಲ, ಮತ್ತೆ ಅಷ್ಟು ಸ್ಥಾನಮಾನವಿಲ್ಲದ ಜಾಗಗಳನ್ನು ಹುಡುಕಿಕೊಂಡು ಹೋಗಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಆದ್ ಬಿನ್ ಜಬಲ್ ಅವರೊಂದಿಗೆ ಯಮನ್ ಎನ್ನುವ ಜಾಗಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗಲು ಹೇಳಿದಾಗ, ಅಲ್ಲಿ ನಿನ್ನಿಂದ ಯಾರಾದರೂ ಒಬ್ಬ ವ್ಯಕ್ತಿ ಒಳ್ಳೆಯವನಾದರೆ ಖೈರುಲ್ ಲಕ ಮಿನ ದುನಿಯಾ ವ ಮಾ ಫಿಹಾ, ದುನಿಯಾ ಮತ್ತು ಅದರಲ್ಲಿರುವ ಎಲ್ಲಕ್ಕಿಂತಲೂ ಬಹಳ ಶ್ರೇಷ್ಠವಾದದ್ದು ನಿನ್ನ ಕಾರಣದಿಂದ ಒಬ್ಬ ಸನ್ಮಾರ್ಗವನ್ನು ಪ್ರಾಪಿಸುವುದು ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಮಹಾತ್ಮರುಗಳಾದ ಔಲಿಯಾಗಳು ಇಡೀ ಜಗತ್ತಿನಲ್ಲಿ ಸಂಚಾರ ಮಾಡಿದ್ದಾರೆ. ಅವರು ಹುಟ್ಟಿದೆಲ್ಲಿ ಯಾವಾಗ ಅಂತ ಗೊತ್ತಿಲ್ಲ, ಅವರ ಜನ್ಮ ದಿನಾಂಕ ಗೊತ್ತಿಲ್ಲ, ಜನ್ಮ ನಾಡು ಹಲವರದ್ದು ಗೊತ್ತಿಲ್ಲ. ಗೊತ್ತಿರುವುದು ಮರಣದ ದಿನಾಂಕ ಮಾತ್ರ, ಮರಣ ಹೊಂದಿದಂತಹ ಜಾಗ ಮತ್ತು ಅವರ ದಿನಾಂಕಗಳು ಮಾತ್ರ. ಯಾಕೆಂದರೆ ಅವರು ಊರಿಂದ ಊರಿಗೆ ಅಲೆಮಾರಿಗಳಾಗಿ ಅಲೆದಾಡಿಕೊಂಡು ಧರ್ಮ ಪ್ರಚಾರದಲ್ಲಿ ತೊಡಗಿಸಿಕೊಂಡಾಗ ಅವರ ಮರಣವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮರಣಾನಂತರ ಬಾದುಕನ್ನು ಅಲ್ಲಾಹು ಬೆಳಗಿಸಿದ. ಅದು ಎಲ್ರಿಗೂ ಅಲ್ಲಾಹು ತಆಲಾ ತಿಳಿಸಿಕೊಟ್ಟ. ಅವರ ಕಾಲದ ನಂತರ ಆ ಪ್ರದೇಶಗಳು ಜನರ ಸಂದರ್ಶನ ಕೇಂದ್ರವಾದವು. ನಬಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಒಂದು ಊರಲ್ಲಿ ಒಬ್ಬ ಸ್ವಾಲಿಹಾದ ಮನುಷ್ಯ ಇದ್ದರೆ, ಸಜ್ಜನನಾದ ವ್ಯಕ್ತಿ ಒಂದು ಊರಲ್ಲಿದ್ದರೆ ಆ ಪರಿಸರದಲ್ಲಿರುವ ಎಲ್ಲ ಮನೆಗಳಲ್ಲೂ ಕೂಡ ಅಲ್ಲಾಹು ವಿಶೇಷವಾದ ರಹಮತ್ತು ಕೊಡುತ್ತಾರೆ. ಒಬ್ಬ ಸ್ವಾಲಿಹಾದ ಮನುಷ್ಯ ಒಂದು ಊರಲ್ಲಿದ್ದರೆ ಅದರ ಪರಿಸರದಲ್ಲಿರುವ 100 ಮನೆಗಳಲ್ಲಿ ವಿಶೇಷವಾದ ಬರಕತ್ತು ಬರುವುದಾಗಿ ಹುಜೂರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. 100 ಮನೆಯನ್ನು ನಿಗದಿಯಲ್ಲ, ಅಚ್ಚೆ ಅಲ್ಲ, ವದುವೈರಾತಿನ್ ಹೌಲ, ಅದರ ಪರಿಸರದಲ್ಲಿರುವ ಅದೆಷ್ಟೋ ಮನೆಗಳು ಒಬ್ಬ ಸಜ್ಜನ ವ್ಯಕ್ತಿಯ ಸಾನ್ನಿಧ್ಯದಿಂದ ಅತ್ಯುತ್ತಮವಾದ ಬೆಳವಣಿಗೆ ಉಂಟಾಗ್ತದೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಈ ಜಾಗದಲ್ಲಿರುವ ವ್ಯಕ್ತಿಯಿಂದ ಅಲ್ಲಿ ಅದರ ಒಳಗೆ ಎಷ್ಟು ಮಂದಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅಂತ ಗೊತ್ತಿಲ್ಲ. 3 ಮಂದಿ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬರ ಮಕಬರ ಮಾತ್ರ ಎತ್ತರಿಸಿ ಕಟ್ಟಲಾಗಿದೆ, ಇನ್ನಿಬ್ಬರು ಅದರ ಜೊತೆಯಲ್ಲಿ ಇದ್ದಾರೆ ಅಂತ ಆ ಬಗ್ಗೆ ತಿಳಿದವರೆಲ್ಲ ಹೇಳಿಕೊಟ್ಟಿದ್ದಾರೆ. ಚರಿತ್ರೆ ಲಭ್ಯವಲ್ಲ, ಆದರೂ ಕೂಡ ಆ ಮಹಾತ್ಮರ ಸಾನ್ನಿಧ್ಯದಿಂದ ಈ ಪರಿಸರದಲ್ಲೆಲ್ಲ ಅಲ್ಲಾಹು ವಿಶೇಷವಾದ ಶಕ್ತಿಯನ್ನು ಕೊಡುತ್ತಾರೆ. ಈ ಶಕ್ತಿ ಯಾವಾಗ ಸಿಗ್ತದೆ ಅಂತ ಹೇಳಿದರೆ ಅವರೊಂದಿಗೆ ನಮಗೆ ಆತ್ಮ ಸಂಬಂಧ ಉಂಟಾಗುವಾಗ,
അവർക്കൊരു ഫാത്തിഹ എപ്പോഴും ഓതുകിൽ അവരെ ദുആയും ബറക്കത്തും കിട്ടുമേ. ഖാദി മുഹമ്മദ് മുഹീദ്ദീൻ മാലയെ സംബന്ധിച്ച് ಹೇಳಿದ ಹಾಗೆ ಎಲ್ಲ ದಿವಸ ಅವರಿಗೆ ಒಂದು ಫಾತಿಹ ಓದಿ ಅದಿಯ ಮಾಡಿ ಅವರೊಂದಿಗೆ ಆತ್ಮಸಂಬಂಧವನ್ನು ಇಟ್ಟುಕೊಂಡಾಗ ನಮಗೆ ಅದರ ಬರಕತ್ತು ಸಿಗುವುದಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಸಹೋದರರೇ, ಈ ಮಹಾತ್ಮರನ್ನು ನಾವು ಈ ರೀತಿಯಲ್ಲಿ ಪ್ರಶಂಸೆ ಮಾಡುವುದು, ಅವರನ್ನ ಮದಹೆ ಮಾಡುವುದು, ಇದೆಲ್ಲವೂ ಕೂಡ ಅವರ ಮೇಲಿರುವ ಪ್ರೀತಿಯ ಭಾಗ, ಅವರ ಮೇಲಿರುವ ನಮ್ಮ ಇಷ್ಟದ ಭಾಗ. ನಮ್ಮ ಜೀವನದಲ್ಲಿ ನಾವು ಮಾಡುವ ಸತ್ಕರ್ಮಗಳ ಪೈಕಿ ಅತ್ಯಂತ ದೊಡ್ಡ ಸತ್ಕರ್ಮಗಳಲ್ಲಿ ಒಂದು ಅದು ಯಾವುದಂದ್ರೆ ಮಹಾತ್ಮರನ್ನು ನಾವು ಇಷ್ಟಪಡಬೇಕು, ಅವರ ಸಹವಾಸವನ್ನು ಬೆಳೆಸಿಕೊಳ್ಳಬೇಕು, ಅವರ ಪ್ರಕೀರ್ತನೆಗಳನ್ನು ಮಾಡುತ್ತಿರಬೇಕು, ಅವರ ಮಧುಹಗಳನ್ನು ಹೇಳ್ತಾ ಇರಬೇಕು. ನಮ್ಮ MS ಮೊಹಮ್ಮದ್ ಸಾಹೇಬರು ಬಂದಿದ್ದಾರೆ. ನಮ್ಮ ಮಂಜದೊಂದಿಗೆ ಬಹಳ ಒಳ್ಳೆ ಸಂಪರ್ಕ. ಯಾವಾಗ ನೋಡಿದ್ರು ಕೂಡ ಎಲ್ಲ ಉರುಸುಗಳಲ್ಲೂ ಬಂದು ಉಜ್ವಲವಾದ ಭಾಷಣ ಮಾಡ್ತಾರೆ. ಇನ್ಶಾ ಅಲ್ಲಾಹ್ ಈಗಲೂ ಕೂಡ ಬಂದಿದ್ದಾರೆ. ಅವರ ಭಾಷಣವನ್ನು ಆಲಿಸುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇನ್ಶಾ ಅಲ್ಲಾಹ್ ಅಲ್ಲಾಹ್ ಅವರಿಗೆ ಉಜ್ವಲವಾದ ಭವಿಷ್ಯವನ್ನ ಅವರು ಉದ್ದೇಶಿಸುವ ಕ್ಷೇತ್ರದಲ್ಲಿ ಕೊಡ್ಲಿ ಅಂತ ಹೇಳ್ತಾ ಇದ್ದೇನೆ. ಮಹಾತ್ಮರನ್ನ ಪ್ರೀತಿ ಮಾಡಿದ್ರೆ ಏನು ಸಿಗ್ತದೆ ನಮಗೆ? ಅವರ ಜೊತೆಯಲ್ಲಿ ಸ್ವರ್ಗದಲ್ಲಿ ಸೇರುವಂತ ಅವಕಾಶವನ್ನು ಅಲ್ಲಾಹು ತಾಲ ಕೊಡ್ತಾನೆ. ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರಿಂದ ವರದಿಯಾದ ಹದೀಸ್. ಒಬ್ಬ ವ್ಯಕ್ತಿ ಒಂದು ಕೇಳ್ತಾರೆ, ಯಾ ರಸೂಲಲ್ಲಾಹ್ ಮತ ಸಾಅ, ಅಂತ್ಯ ದಿನ ಯಾವಾಗ? ಕಿಯಾಮತ್ ನಾಳಂದು ಉಂಟಲ್ಲ, ಈ ದಿನ, ಈ ಜಗತ್ತು ಸಂಪೂರ್ಣವಾಗಿ ನಾಶವಾಗಿ ಹೋಗುವ ಆ ದಿವಸ ಯಾವಾಗ ಅಂತ ಕೇಳಿದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಕೇಳುವ ಮರು ಪ್ರಶ್ನೆ, ವಮಾ ಅಅದತ್ತ ಲಿಸ್ಸಾಅ, ನೀನೇನಾದರೂ ಅಂತ್ಯ ದಿನವನ್ನು ಸ್ವೀಕರಿಸುವುದಕ್ಕಾಗಿ ರೆಡಿ ಮಾಡಿದ್ದೀಯಾ? ಅಂತ್ಯ ದಿನ ಯಾವಾಗ ಅಂತ ಇಷ್ಟು ಗಡಿಬಿಡಿಯಲ್ಲಿ ಕೇಳಬೇಕಾದ್ರೆ ಅದಕ್ಕೆ ನಿನ್ನಲ್ಲಿರುವ ಸಿದ್ಧತೆಗಳೇನು? ಆಗ ಆ ವ್ಯಕ್ತಿ ಹೇಳ್ತಾರೆ, ಲಾ ಇಲ್ಲ ಅನ್ನಿ ಉಹಿಬ್ಬುಲ್ಲಾಹ ವ ರಸೂಲ, ನನ್ನಲ್ಲಿರುವಂತಹ ಒಂದೇ ಒಂದು ಸತ್ಕರ್ಮವೆಂದರೆ ಅಲ್ಲಾಹು ಮತ್ತು ರಸೂಲನ್ನು ನಾನು ಪ್ರೀತಿಸ್ತೇನೆ. ಆಗ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೊಟ್ಟ ಉತ್ತರ, ಫಇನ್ನಕ ಮಅಮನ್ ಅಹಬಬ್ತ, ನೀನು ಯಾರನ್ನು ಇಷ್ಟಪಡ್ತೀಯ ಅವರ ಜೊತೆ ನೀನು ಆಖಿರತ್ನಲ್ಲಿ ಸ್ವರ್ಗದಲ್ಲಿ ಸೇರಿಕೊಳ್ತಿ. ಈ ಹದೀಸ್ ಎಷ್ಟು ಸಂತೋಷವಾಯಿತು ನಮ್ಮ ಸ್ವಹಾಬಿಗಳಿಗೆ ಅಂತ ಹೇಳಿದರೆ, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಫಮಾ ಫರಹ್ನಾ ಬಿಶೈಇನ್ ಬಅದಲ್ ಇಸ್ಲಾಮಿ ಫರಹನಾ ಬಿಕೌಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಮಾತಿನಿಂದ ನಾವು ಪಟ್ಟ ಸಂತೋಷದಷ್ಟು ಸಂತೋಷ ಇಸ್ಲಾಂ ಆದ ನಂತರ ಬೇರೆ ಯಾವುದರಲ್ಲೂ ನಾವು ಸಂತೋಷವನ್ನು ಅನುಭವಿಸಿಲ್ಲ. ಇಸ್ಲಾಂ ಆದ ಬಳಿಕ ನಮಗೆ ಅಲ್ಲಾಹು ಕೊಟ್ಟ ಅತಿ ದೊಡ್ಡ ಸೌಭಾಗ್ಯ ಎಂದರೆ ಫಇನ್ನಕ ಮಅಮನ್ ಅಹಬಬ್ತ್, ನೀನು ಯಾರನ್ನು ಇಷ್ಟಪಟ್ಟಿದ್ದಿ ಅವರ ಜೊತೆಯಲ್ಲಿ ಪರಲೋಕದಲ್ಲಿ ಸ್ವರ್ಗದಲ್ಲಿ ಸೇರುವ ಅವಕಾಶ ಅಲ್ಲಾಹು ನಿನಗೆ ಕೊಡ್ತಾನೆ. ಆ ಸಂದರ್ಭದಲ್ಲಿ ಇನ್ನಕ ಮಅಮನ್ ಅಹಬಬ್ತ ಅಂತ ಹೇಳಿದಾಗ قال رجل فانا احب رسول الله, ಆ ಬಂದ ವ್ಯಕ್ತಿ ಹೇಳ್ತಾರೆ, ನಾನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸ್ತೇನೆ. ಅಬೂಬಕರ್ ವ ಉಮರ, ಸಯ್ಯಿದನಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರನ್ನು ನಾನು ಇಷ್ಟಪಡ್ತೇನೆ. ಉಮರ್ ಬಿನ್ ಖತ್ತಾಬ್ ಅವರನ್ನು ಇಷ್ಟಪಡ್ತೇನೆ. ಅನಂತರ ಹೇಳ್ತಾರೆ, ಅನ ಅರ್ಜು ಅನ್ ಅಕೂನ ಮಅಹುಂ ಲಿಹುಬ್ಬಿ ಇಯಾಹುಂ, ನಾನು ಇಷ್ಟಪಡುವುದು ನಾನು ಅವರ ಜೊತೆಯಾಗಬೇಕು, ನಾನು ಅವರ ಜೊತೆ ಸೇರಬೇಕು. ಯಾಕೆಂದ್ರೆ ಲಿಹುಬ್ಬಿ ಇಯಾಹುಂ, ನಾನು ಅವರನ್ನು ಪ್ರೀತಿ ಮಾಡುವ ಕಾರಣದಿಂದ. ಫಇನ್ ಕುಂತು ಲಾ ಅಅಮಲು ಬಿಅಮಲಿಹಿಂ, ಅವರ ಅಮಲ್ಗಳನ್ನು ನಾನು ಯಾವತ್ತೂ ಕೂಡ ಮಾಡಿಲ್ಲ. ಸಿದ್ದೀಕುಲ್ ಅಕ್ಬರ್ ರಲಿಯಲ್ಲಾಹು ಅನ್ಹು ಅವರ ಒಂದು ಕ್ಷಣ, ಒಂದು ಸಾಅತ್, ಒಂದು ನಿಮಿಷ ಈ ಜಗತ್ತಲ್ಲೊಬ್ಬ 100 ವರ್ಷ ಬದುಕಿದ್ರು ಕೂಡ ಸಿದ್ದೀಕುಲ್ ಅಕ್ಬರ್ ಅವರ ಒಂದು ಕ್ಷಣದ ಜೀವನಕ್ಕೆ ಅದು ಸರಿಸಾಟಿಯಾಗುವುದಿಲ್ಲ. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅನೇಕ ಬಾರಿ
ಸಿದ್ದೀಖುಲ್ ಅಕ್ಬರ್ ರಲಿಯಲ್ಲಾಹು ಅನ್ಹು ಧಾರ್ಮಿಕವಾಗಿ ಇಬಾದತ್ತುಗಳ ವಿಚಾರಗಳಲ್ಲಿ, ಚಾರಿಟಿ ಕೆಲಸಗಳಲ್ಲಿ, ಇನ್ನಿತರ ಕೆಲಸಗಳಲ್ಲಿ ಅವರೆಲ್ಲರನ್ನೂ ಕೂಡ ಸಿದ್ದೀಖುಲ್ ಅಕ್ಬರ್ ಅವರನ್ನು ಹಿಂದಿಕ್ಕುವ ಪ್ರಯತ್ನಗಳನ್ನು ಹಲವು ಬಾರಿ ಸಾಧ್ಯವಾಗಲಿಲ್ಲ. ಸಿದ್ದೀಖುಲ್ ಅಕ್ಬರ್ ರಲಿಯಲ್ಲಾಹು ಅನ್ಹು ಅವರನ್ನು ಹಿಂದಿಕ್ಕುವ ಪ್ರಯತ್ನಗಳು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಸಿದ್ದೀಖುಲ್ ಅಕ್ಬರ್ ರಲಿಯಲ್ಲಾಹು ಅನ್ಹು ಅವರಿಗೆ ಸಮಾನವಾದ ಒಂದು ಕ್ಷಣದ, ಒಂದು ನಿಮಿಷದ ಕೆಲಸ ಜಗತ್ತಲ್ಲಿ ಬೇರೆ ಯಾರಿಗೂ ಒಂದು ಜೀವಮಾನದಲ್ಲಿ ಮಾಡಿ ಮುಗಿಸಲು ಸಾಧ್ಯವಿಲ್ಲ. ಅದಾಗಿತ್ತು ಅಬೂಬಕರ್ ಸಿದ್ದೀಕ್. ಈ ವ್ಯಕ್ತಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇನ್ನಿ ಉಹಿಬ್ಬು ರಸೂಲುಲ್ಲಾಹಿ ವ ಅಬೂಬಕರ್ ವ ಉಮರ್, ನಾನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಿದ್ದೀಖುಲ್ ಅಕ್ಬರ್, ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರನ್ನು ಇಷ್ಟಪಡ್ತೇನೆ. ಫಇಲ್ಲಂ ಅಕುನ್ ಬಿಅಮಲ್ ಬಿಅಮಾಲಿಹಿಮ್, ನಾನು ಅವರ ಅಮಲುಗಳನ್ನು ಮಾಡಿಲ್ಲ. ರೂಷ್ಗಳ ಮೂಲಕ ನಮಗಿರುವ ಅತ್ಯಂತ ಲಾಭವೇನೆಂದರೆ ಮಹಾತ್ಮರುಗಳು ಯಾವ ಅಮಲುಗಳನ್ನು ಮಾಡಿ ಮಟ್ಟಕ್ಕೆ ಬಂದಿದ್ದಾರೆ. ಇವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರೀತಿಯನ್ನು ಕೊಟ್ಟಿದ್ದಾನೆ. ಆ ಪ್ರೀತಿಯ ಕಾರಣದಿಂದ 1000 ವರ್ಷಗಳ ನಂತರ ಕೂಡ ಅವರನ್ನು ನಾವು ಗೌರವಿಸ್ತೇವೆ. ಅವರ ಹೆಸರು ಕೂಡ ಸರಿಯಾಗಿ ನಮ್ಗೆ ಗೊತ್ತಿಲ್ಲ, ಅವರ ಉಪಸ್ಥಿತಿಯನ್ನು ಗುರುತಿಸಿದ್ದೇವೆ. ಅಲ್ಲಿ ಅವರು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಅವರ ಹೆಸರೇನು ಅಂತ ಗೊತ್ತಿಲ್ಲ, ಅವರ ಚರಿತ್ರೆ ಗೊತ್ತಿಲ್ಲ, ಜನನದ ಥಿಯರಿ ಗೊತ್ತಿಲ್ಲ, ಜನಿಸಿದ ಊರು ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಸಹೋದರರೇ ನಾವು ಆಲೋಚನೆ ಮಾಡಬೇಕು. ಅಲ್ಲಾಹು ಅವರಿಗೊಂದು ಕಬೂಲಿಯತನ್ನು ಕೊಟ್ಟ, ಅಲ್ಲಾಹು ಅವನ ಬಳಿ ಔಲಿಯಾಗಲಿ ಒಂದು ಕಬೂಲನ್ನು ಕೊಟ್ಟ. ಭೂಮಿ ಲೋಕದಲ್ಲಿರುವ ಯಾರಾದರೂ ಮನುಷ್ಯರನ್ನು ಅಲ್ಲಾಹು ಇಷ್ಟಪಟ್ಟರೆ ಅಲ್ಲಾಹು ಮಾಡುವ ಕೆಲಸವೇನೆಂದರೆ ನಾದಾ ಜಿಬ್ರೀಲ ವಯಕೂಲು ಇನ್ನಿ ಯುಹಿಬ್ಬು ಫುಲಾನನ್ ಫಅಹಿಬ್ಬಹ. ಜಿಬ್ರೀಲ್, ನಾನು ಈ ಭೂಮಿ ಲೋಕದಲ್ಲಿ ಒಬ್ಬ ಮನುಷ್ಯರನ್ನು ಇಷ್ಟಪಡ್ತೇನೆ, ಅದಕ್ಕೆ ನೀನು ಅವನನ್ನು ಇಷ್ಟಪಡಬೇಕು. ಈ ಸಂದೇಶ ಯಾವಾಗ ಜಿಬ್ರೀಲ್ನ ಕಿವಿಗೆ ಬಿತ್ತೋ ಆ ಸಂದರ್ಭದಲ್ಲಿ ಆಕಾಶ ಲೋಕದಲ್ಲಿರುವ ಎಲ್ಲ ಮಲಕುಗಳನ್ನು ಕರೆದು ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳ್ತಾರೆ, ಇನ್ನಲ್ಲಾಹ ಯುಹಿಬ್ಬು ಫುಲಾನನ್ ಫಉಹಿಬ್ಬುಹು ಫಅಹಿಬ್ಬುಹು. ಅಲ್ಲಾಹು ಈ ಜಗತ್ತಲ್ಲಿ ಒಬ್ಬ ಮನುಷ್ಯರನ್ನು ಇಷ್ಟಪಡ್ತಾನಂತೆ, ಅಲ್ಲಾಹು ಇಷ್ಟಪಡುವ ಕಾರಣಕ್ಕೆ ನಾನು ಅವರನ್ನು ಇಷ್ಟಪಡ್ತಿದ್ದೇನೆ, ನೀವೆಲ್ಲರೂ ಅವರನ್ನು ಪ್ರೀತಿಸಬೇಕು. ಯಾರು ಈ ಭೂಮಿ ಲೋಕದಲ್ಲಿ ಅಲ್ಲಾಹನ ಪ್ರೀತಿಯನ್ನು ಗಳಿಸ್ತಾರೆ, ಯಾರು ಮಲಕುಗಳ ಪ್ರೀತಿಯನ್ನು ಗಳಿಸ್ತಾರೆ, ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ಪ್ರೀತಿಯನ್ನು ಪಡೆಯುತ್ತಾರೆ. ಯೂದഉ ಲಹುಮುಲ್ ಕಬೂಲ್ ಫಿಲ್ ಅರ್ದ್, ಭೂಮಿ ಲೋಕದಲ್ಲಿ ಅವರಿಗೆ ಅಲ್ಲಾಹ್ ಒಂದು ಕಬೂಲ್ ಕೊಡ್ತಾನೆ. ಅಲ್ಲಾಹು ಭೂಮಿ ಲೋಕದಲ್ಲಿ ಅವರಿಗೊಂದು ಸ್ವೀಕೃತಿಯನ್ನು ಕೊಡ್ತಾನೆ. ಎಲ್ಲಿ ಹೋದರೂ ಅವರ ಗುಣಗಾನಗಳನ್ನು ಮಾಡುವ ಜನರಿರ್ತಾರೆ. ನಮಗೆ ಸಂಬಂಧವಿಲ್ಲದ, ಕುಟುಂಬ ಬಂಧವಿಲ್ಲದ ಒಬ್ಬ ವ್ಯಕ್ತಿಗಾಗಿ ಅಥವಾ ಅಲ್ಲಿರುವ ಮಹಾತ್ಮರಿಗಾಗಿ ಅನ್ನದಾನ ಮಾಡ್ತೇವೆ, ಇಲ್ಮಿನ ಸಭೆಗಳನ್ನು ಸಂಘಟಿಸ್ತೇವೆ, ಯಾಸೀನ್ ಓದಿ ಹದಿಯ ಮಾಡ್ತೇವೆ, ಅವರ ಹೆಸರಲ್ಲಿ ಸತ್ಕರ್ಮಗಳನ್ನು ಮಾಡಿ ಹದಿಯ ಮಾಡ್ತೇವೆ. ಒಂದೊಂದು ಕ್ಷಣಗಳಲ್ಲೂ ಕೂಡ ಅವರ ಮಹತ್ವಗಳು ಅಭಿವೃದ್ಧಿಯಾಗ್ತಾ ಏರ್ತಾ ಹೋಗ್ತದೆ. ಅವರ ಮಹತ್ವಗಳಲ್ಲಿ ಏರುವಾಗ ಅವರಿಗೆ ಸವಾಬುಗಳು ಅಲ್ಲಾಹನ ಕಡೆಯಿಂದ ಸಿಗುವಾಗ ಅವರಿಗೆ ನಮ್ಮ ಮೇಲೆ ಖುಷಿಯಾಗ್ತದೆ. ನಮ್ಮ ಕಾರಣದಿಂದ ಸಿಗುವ ಕಾರಣದಿಂದಾಗಿ ಅವರಿಗೆ ನಮ್ಮ ಮೇಲೆ ಖುಷಿಯಾಗ್ತದೆ. ಅವರಿಗೆ ಯಾವಾಗ ನಮ್ಮ ಮೇಲೆ ಖುಷಿಯಾಗ್ತದೆ ಆ ಸಂದರ್ಭದಲ್ಲಿ ಅವರ ಮದದ್ ಬರಕತ್ ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ഈച്ചಗೆ റിട്ടേൺ ആക്കി കൊടുത്താനെ. അവർക്ക് ഒരു ഫാത്തിഹ എപ്പോഴും ഓതുകിൽ ಅವರ ದುಆയും ಬರಕತ್ತುം കിട്ടുമേ. ಆ ದುಆ ಮತ್ತು ಬರಕತ್ತು ಸಿಗಬೇಕಾದರೆ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಸಯ್ಯಿದನಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಸಹೋದರರೇ, ನಾವು ಆ ಮಹಾತ್ಮರನ್ನ ಪ್ರೀತಿಸೇವೆ. ಈ ಜಗತ್ತಲ್ಲಿರುವ ಎಲ್ಲಾ ಮಹಾತ್ಮರನ್ನ ಗುರುತಿಸಿ ನೋಡಿ. ನೀವು ಅವರು 2 ಕೆಲಸಗಳನ್ನ ಮಾಡಿದ ಕಾರಣದಿಂದ ಈ ಸ್ಥಾನಕ್ಕೆ ತಲುಪಿದ್ದಾರೆ. ಒಂದನೇ ಕೆಲಸವೇನೆಂದರೆ ಸೃಷ್ಟಿಕರ್ತರೊಂದಿಗಿರುವ ಸಂಬಂಧ, ಮತ್ತೊಂದು ಸೃಷ್ಟಿಗಳೊಂದಿಗಿರುವ ಸಂಬಂಧ. ಈ 2 ಕೆಲಸಗಳನ್ನು ಮಾಡಿದಾಗ ಮಾತ್ರ ಒಬ್ಬ ಸಂಪೂರ್ಣವಾದ ಅರ್ಥದಲ್ಲಿ ಒಲಿಯಾಗಲಿಕ್ಕೆ ಸಾಧ್ಯ. 2 ಕೆಲಸಗಳನ್ನು ಮಾಡಬೇಕು, ಖಾಲಿಕನ ಸಂಬಂಧ ಮತ್ತು ಖಲ್ಕನ ಸಂಬಂಧ. ಖಾಲಿಕನ ಜೊತೆಗಿರುವ ಹಕ್ಕು ಬಾಧ್ಯತೆಗಳನ್ನು ಬಿಟ್ಟು ಅದನ್ನು ನಿರ್ವಹಣೆ ಮಾಡುವುದು, ಖಲ್ಕನ ಜೊತೆಗಿರುವ ಹಕ್ಕು ಬಾಧ್ಯತೆಗಳನ್ನು ನಿರ್ವಹಣೆ ಮಾಡುವುದು. ಇದೆರಡನ್ನು ಸಂದಾಯ ಮಾಡಿದಾಗ ಮಾತ್ರ
ಒಬ್ಬ ವ್ಯಕ್ತಿಯನ್ನು ಅಲ್ಲಾಹು ಪರಿಗಣಿಸಲಿಕ್ಕೆ ಸಾಧ್ಯ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ ಈಮಾನು ಬಿದ್ಉನ್ ವ ಸಬ್ಊನ ಅಫ್ದಲುಹಾ ಕೌಲು ಲಾ ಇಲಾಹ ಇಲ್ಲಲ್ಲಾಹ್ ವ ಅದ್ನಾಹಾ ಇಮಾತತುಲ್ ಅದಾ ಅನಿ ತರೀಕ್. ಎರಡು ಸಂಗತಿಗಳನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬುಟ್ಟು ಮಾಡಿ ತೋರಿಸಿದ್ದಾರೆ. ಒಂದು ಲಾ ಇಲಾಹ ಇಲ್ಲಲ್ಲಾಹ್ ಎನ್ನುವ ಪರಮವಾದ ದಿಕ್ರ್, ಪ್ರವಾದಿಗಳಲ್ಲಿ ಬಂದ ಸರ್ವ ಪ್ರವಾದಿಗಳು ತಮ್ಮ ಅನುಯಾಯಿಗಳಿಗೆ ಬೋಧಿಸಿದ ಅತ್ಯಂತ ಶ್ರೇಷ್ಠವಾದ ದಿಕ್ರ್ ಲಾ ಇಲಾಹ ಇಲ್ಲಲ್ಲಾಹ್. ಮತ್ತೊಂದು ಯಾವುದು? ಇಮಾತತುಲ್ ಅದಾ ಅನಿ ತರೀಕ್, ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವುದು. ಪ್ರತ್ಯಕ್ಷವಾಗಿ ನೋಡುವುದಾದರೆ ಇದು ಜನರೊಂದಿಗೆ ಸಂಪರ್ಕಪಟ್ಟದ್ದು. ಅಲ್ಲಾಹು ಅಲ್ಲದೆ ಇಲಾಹಿಲ್ಲ ಎನ್ನುವ ವಿಶ್ವಾಸ ಇಲಾಹಿಗೆ ಸಂಬಂಧಪಟ್ಟ ವಿಶ್ವಾಸ, ಅದು ಖಾಲಿಕಿಗೆ ಸಂಬಂಧಪಟ್ಟದ್ದು. ಯಾರಾದರೊಬ್ಬ ಮನುಷ್ಯ ನಡೆದುಕೊಂಡು ಹೋಗುವಾಗ ಆ ಮನುಷ್ಯನ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವುದು ಅದು ಸೃಷ್ಟಿಗಳಿಗೆ ಸಂಬಂಧಪಟ್ಟದ್ದು. ಒಬ್ಬ ಮನುಷ್ಯನ ಈಮಾನ್ ಹೇಗಿದೆ ಅಂತ ನೋಡಿ ನೀವು. ಆ ಈಮಾನಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಎನ್ನುವ ಪರಮ ಪವಿತ್ರವಾದ ಕಲಿಮತು ತೌಹೀದ್ ಇದೆ. ಅದೇ ಈಮಾನಲ್ಲಿ ಇಮಾತತುಲ್ ಅದಾ ಅನಿ ತರೀಕ್ ಇದೆ. ಈ ಎರಡುಗಳನ್ನು ಸೇರಿಸಿದಾಗ, ಜನರ ಖಿದ್ಮತ್ಗಳನ್ನು ಅಲ್ಲಾಹನ ಖಿದ್ಮತ್ಗಳನ್ನು ಮಾಡಿದಾಗ ಅಲ್ಲಾಹು ಸುಬ್ಹಾನಹು ವ ತಆಲಾ ಅತ್ಯುತ್ತಮವಾದ ಪ್ರತಿಫಲಗಳನ್ನು ಕೊಡ್ತಾನೆ. ಫತಶಬ್ಬಹು ಇಲ್ಲಂ ತಕೂನು ಮಿಸ್ಲಹುಂ ಇನ್ನ ತಶಬ್ಬುಹ ಬಿಲ್ ಕಿರಾಮಿ ಫಲಾಹು ಅಂತ ಮಹಾತ್ಮರು ಹೇಳಿದ್ದಾರೆ. ನೀವು ಸಜ್ಜನರೊಂದಿಗೆ ತಶಾಬುಹ ಆಗಿಕೊಳ್ಳಿ, ಸಜ್ಜನರೊಂದಿಗೆ ನೀವು ಹೋಲಿಕೆಯುಳ್ಳವರಾಗಿ ಅವರು ಮಾಡುವ ಅಮಲುಗಳನ್ನು ಮಾಡಿ, ಅವರು ಮಾಡುವ ಸತ್ಕರ್ಮಗಳನ್ನು ಮಾಡಿ. ತಶಬ್ಬಹು ಇಲ್ಲಂ ತಕೂನು ಮಿಸ್ಲಹುಂ, ನೀವು ಅವರಂತಾಗಲು ಸಾಧ್ಯವಾಗದಿದ್ದರೆ ಅವರಲ್ಲಿರುವ ಕೆಲಸಗಳನ್ನು ಕಾರ್ಯಗಳನ್ನು ನೀವು ಅಳವಡಿಸಿಕೊಳ್ಳಿ, ಅವರ ಸ್ವಭಾವ ಗುಣಗಳನ್ನು ನೀವು ಅಳವಡಿಸಿಕೊಳ್ಳಿ. ಯಾಕೆಂದ್ರೆ ಇನ್ನ ತಶಬ್ಬುಹ ಬಿಲ್ ಕಿರಾಮಿ ಫಲಾಹು, ಅತ್ಯುನ್ನತ ವ್ಯಕ್ತಿಗಳೊಂದಿರುವ ತಶಬ್ಬುಹ ಹೋಲಿಕೆಗಳು ಅದು ವಿಜಯವಾಗಿದೆ, ಸಕ್ಸಸ್ ಆಗಿದೆ ಅಂತ ಮಹಾತ್ಮರು ನಮಗೆ ಕಲಿಸಿಕೊಟ್ಟಿದ್ದಾರೆ ಸಹೋದರರೇ. ಆದ್ದರಿಂದ ಮಹಾತ್ಮರು ನಮಗೆ ಕಲಿಸಿಕೊಟ್ಟದ್ದೇನೆಂದರೆ ಅದು ಪವಿತ್ರವಾದ ಹೃದಯ, ಹೃದಯದ ಶುದ್ಧಿ. ಆ ಹೃದಯವನ್ನು ಯಾರೊಬ್ಬ ಮನುಷ್ಯ ಶುದ್ಧಿ ಮಾಡಿಕೊಳ್ತಾನೆ ಅವನಿಗೆ ಅಲ್ಲಾಹನ ಕಡೆಯಲ್ಲಿರುವ ವಿಶೇಷವಾದ ಸ್ಥಾನಮಾನ. ಮಿನ್ ಅಕ್ವಾಲಿಲ್ ಜೀಲಾನಿ ರಹ್ಮಹುಲ್ಲಾಹ್, ಕುತುಬುಲ್ ಅಕ್ತಾಬ್ ಶೇಖ್ ಜೀಲಾನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಆ ಮಹಾತ್ಮರ ಮಾತನ್ನು ಕೇಳಬಹುದು. ಅವರು ಹೇಳ್ತಾರೆ, ವ ಇನ್ನ ತರೀಕತನಾ ಹದಿಹಿ ಮಬ್ನಿಯತುನ್ ಅಲಾ ಸಲಾಮತಿ ಸದರ್ ವ ಸಮಾಹತಿ ನಫ್ಸ್ ವ ಬಶಾಶತಿಲ್ ವಜ್ಹ್ ವ ಬದ್ಲಿನ್ ನದಾ ವ ಕಫಿಲ್ ಅದಾ ವ ಸಫ್ಇ ಅನ್ ಝಲ್ಲಾತಿ ಅನ್ ಅಥರಾತಿಲ್ ಇಖ್ವಾನ್. ಶೇಖ್ ಜಿಲಾನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅವರು ಹೇಳ್ತಾರೆ, ನಮ್ಮ ತರೀಕ್ ಅಂದರೆ, ನಮ್ಮ ದಾರಿ ಎಂದರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವುದು? ಅದು ಸಲಾಮತಿ ಸದರ್, ಹೃದಯದ ಪವಿತ್ರ, ಹೃದಯದ ಪವಿತ್ರತೆ, ಹೃದಯವನ್ನು ಶುದ್ಧಿ ಮಾಡುವಂಥದ್ದು. ಮತ್ತೆ ಯಾವುದು? ಅವರು ಹೇಳ್ತಾರೆ, ಸಮಾಹತು ನಫ್ಸ್, ಜನರೊಂದಿಗೆ ರಿಯಾಯಿತಿಯನ್ನು ತೋರುವಂತಹ ಮನೋಭಾವ. ಜನರೇನಾದರೂ ತಪ್ಪುಗಳನ್ನು ಮಾಡಿದರೆ ಅದಕ್ಕೆ ಮಾಫಿ ಕೊಡುವ, ರಿಯಾಯಿತಿ ಕೊಡುವ, ಅವರನ್ನು ಪ್ರೀತಿ ವಿಶ್ವಾಸಗಳೊಂದಿಗೆ ಮಾತನಾಡಿಸುವಂತಹ ಒಂದು ಸ್ವಭಾವ. ಬಶಾಶತುಲ್ ವಜ್ಹ್, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕಲಿಸಿರುವಂತಹ ಒಂದು ಸ್ವಭಾವ, ಮುಖದಲ್ಲಿರುವ ಪ್ರಸನ್ನತೆ. ಮನುಷ್ಯರನ್ನು ಸಂಪರ್ಕ ಮಾಡುವಾಗ ಮುಖವನ್ನು ಗಂಟಿಕ್ಕಿಕೊಂಡು ಮಾತನಾಡಬಾರದು, ಮುಖದಲ್ಲಿ ಪ್ರಸನ್ನತೆಯನ್ನು ಒಳಗೊಳ್ಳಿಸಬೇಕು ಎನ್ನುವ ಸಂದೇಶವನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿದ್ದಾರೆ. ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿ ಹೇಳ್ತಾರೆ, ನಮ್ಮ ತರೀಕತ್, ನಮ್ಮ ಮಾರ್ಗವೆಂದರೆ ಬಶಾಶತುಲ್ ವಜ್ಹ್, ಅದು ಮುಖದಲ್ಲಿರುವ ಪ್ರಸನ್ನತೆ. ವ ಬದ್ಲುನ್ ನದಾ ವ ಕಫುಲ್ ಅದಾ, ನಾವು ಜನರಿಗೆ ಒಳಿತುಗಳನ್ನು ಕೊಡಬೇಕು, ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ಬರುವಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡಬೇಕು. ಇಂತಹ ಕೆಲಸಗಳನ್ನು ಮಾಡುವುದರ ಮೇಲೆ ನಮ್ಮ ಧರ್ಮ ನಿಂತಿದೆ ಅಂತ ಹೇಳ್ತಾರೆ ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್. ಆದ್ದರಿಂದ ಸಹೋದರ, ಈ ಕೆಲಸಗಳನ್ನು ಮಾಡಬೇಕು. ಅವರ ಸ್ವಭಾವಗಳಂದ್ರೆ ಅದು ತಶಬ್ಬಹು ಇಲ್ಲಂ ತಕೂನು ಮಿಸ್ಲಹುಂ,
ನಿಮಗೆ ಸಂಪೂರ್ಣವಾಗಿ ಅವರಂತೆ ಆಗಲು ಸಾಧ್ಯವಿಲ್ಲ ಅಂತ ಇಟ್ಟುಕೊಳ್ಳಿ. ಆದರೆ ನೀವು ಅವರ ಜೊತೆ ಹೋಲಿಕೆಗಳನ್ನು ಇಟ್ಟುಕೊಳ್ಳಿ. ಅವರು ಮಾಡುವ ಸ್ವಲ್ಪ ಕೆಲಸಗಳನ್ನಾದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸಂಪೂರ್ಣವಾದ ಅರ್ಥದಲ್ಲಿ ಸಾಧ್ಯವಾಗದಿದ್ದರೂ ಸಾಧ್ಯವಾಗುವ ರೀತಿಯಲ್ಲಿ ಆ ಕೆಲಸಗಳನ್ನು ಅಳವಡಿಸಿಕೊಳ್ಳಿ. ಯಾಕೆಂದರೆ ಮಹಾತ್ಮರೊಂದಿಗಿರುವ ತಶಬ್ಬುಹಗಳು, ಹೋಲಿಕೆಗಳು, ಅದು ಅಲ್ಲಾಹನ ಬಳಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಸ್ವಭಾವಗಳಾಗಿವೆ ಎನ್ನುವ ಮಾತನ್ನು ಮಹಾತ್ಮರು ಹೇಳಿದ್ದಾರೆ. ಆದ್ದರಿಂದ ಅವರ ಮಹತ್ವಗಳನ್ನು ಹೇಳುವಾಗ, ಅವರ ಸ್ಥಾನಮಾನಗಳನ್ನು ವಿವರಿಸುವಾಗ ಅವರಿಗಿರುವಂತಹ ಮಹತ್ವಗಳನ್ನು ನಾವು ಉಲ್ಲೇಖ ಮಾಡುವ ಸಂದರ್ಭಗಳಲ್ಲೆಲ್ಲ ನಾವು ಆ ಚರಿತ್ರೆಗಳಿಂದ ಪಾಠವನ್ನು ಒಳಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಮಹಾತ್ಮರ ಪ್ರೀತಿ ವಿಶ್ವಾಸಗಳು ನಿಜವಾದ ಅರ್ಥದಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ತೇವೆ. ಇನ್ಶಾ ಅಲ್ಲಾಹ್ ನಮ್ಮ ಮುಖ್ಯ ಭಾಷಣಗಾರರಾದ ನಫಲ್ ಥಕಾಫಿಯವರು ಆಗಮಿಸ್ತಾ ಇದ್ದಾರೆ. ನಾನು ಮುಗಿಸ್ತೇನೆ. ಇಲ್ಲಿ ಇನ್ನಷ್ಟು ಅತಿಥಿಗಳಿದ್ದಾರೆ. MS ಮೊಹಮ್ಮದ್ ರವರ ಒಂದು ಭಾಷಣ ಬಹುಶಃ ಇಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇನ್ಶಾ ಅಲ್ಲಾಹ್ ನಫಲ್ ಥಕಾಫಿ ಕಳಸ ಅವರಿಗೆ, ನಮ್ಮ ತಲೆಮಾರಿನ ಅತ್ಯುಚ್ಚಲ ವಾಗ್ಮಿಯವರು, ಅಲ್ಲಾಹ್ ಅವರಿಗೆ ಇನ್ನಷ್ಟು ಬರಕತ್ತನ್ನು ಕೊಡಲಿ ಅಂತ ನಾನು ದುಆ ಮಾಡ್ತಾ ಇದ್ದೇನೆ. ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ದುಡಿದ ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ನಮ್ಮ ಸಾಜ ಯೂಸುಫ್ ಶಾ ಇದಕ್ಕಾಗಿ ಭಾರಿ ದೊಡ್ಡ ಕಷ್ಟಗಳನ್ನು ಮಾಡಿದ್ದಾರೆ. ಎಲ್ಲ ಉರುಸ್ ಮಾಡುವ ಒಂದು ಸನ್ನಿವೇಶ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಮಂಜ ಮಹಾತ್ಮರ ಉರುಸ್ ನಿಂತು ಹೋಗಬಾರದು ಎನ್ನುವ ದೃಷ್ಟಿಯಿಂದ ಅದಕ್ಕಾಗಿ ಕೆಲಸವನ್ನ ಮಾಡಿ ಈ ಮಟ್ಟದಲ್ಲಾದರೂ ತುಂಬಾ ಸಹಾಯ, ಆರ್ಥಿಕವಾದ ಕಷ್ಟಗಳನ್ನು ಸಹಿಸಿಕೊಂಡವರು ಮಾಡಿದ್ದಾರೆ. ಅಲ್ಲಾಹು ಯೂಸುಫ್ ಸಾಜಾ ಮತ್ತು ಇವರಿನ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಗಳಾದ, ಇದರಲ್ಲಿ ಎಲ್ಲ ಅರ್ಥದಲ್ಲೂ ಕೆಲಸ ಮಾಡಿದ ನಮ್ಮ ಉಮರ್ಚನಂತಹ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಇದಕ್ಕಾಗಿ ಕೆಲಸ ಮಾಡಿದರು, ವಾಲಂಟಿಯರ್ಗಳಾಗಿ ದುಡಿದವರು, ಇದಕ್ಕಾಗಿ ಧನ ಸಹಾಯ ಮಾಡಿದವರು, ಎಲ್ಲರಿಗೂ ಅಲ್ಲಾಹು ಅರ್ಹವಾದ ಪ್ರತಿಫಲಗಳನ್ನು ಕೊಡಲಿ ಅಂತ ದುಆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.